ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಈಸಿಯಾಗಿ ಯಾವ ರೀತಿಯಾಗಿ ಸೀರೆನ ಉಡಿಸ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸೀರೆನ ಓಪನ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ಟಾರ್ಟಿಂಗಿಂದ ನಾನು ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ. ನೆರಿಗೆಗಳನ್ನ ಮಾಡ್ಕೊಂಡು ಒಂದು 8ರಿಂದ 10 ನೆರಿಗೆಗಳಾದ ತಕ್ಷಣ ನಾನು ಒಂದು ಕ್ಲಿಪ್ನ ಹಾಕೋತಾ ಇದ್ದೀನಿ. ಸೀರೆ ಸಾಫ್ಟ್ ಇದ್ರೆ ತುಂಬ ಈಸಿಯಾಗಿ ನಾವು ನೆರಿಗೆಗಳನ್ನ ಮಾಡ್ಕೋಬೋದು. ಸೀರೆ ಬಾರ್ಡರ್ ಏನಾದರೂ ಸ್ವಲ್ಪ ಹಾರ್ಡ್ ಆಗಿದೆ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ನೆರಿಗೆಗಳನ್ನ ಮಾಡ್ಕೊಳ್ಳುವಾಗ. ಸೊ ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೋತಾ ಇದ್ದೀನಿ. ಜೋಡಿಸ್ಕೊಂಡು ಒಂದು ಕ್ಲಿಪ್ನ ಹಾಕೋತಾ ಇದ್ದೀನಿ. ಬಟ್ಟೆ ಕ್ಲಿಪ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ 3 ಸೈಡಿಗೂ ಕೂಡ ಒಂದು ಕ್ಲಿಪ್ನ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ನೆರಿಗೆಗಳು ಮಿಸ್ ಆಗೋದಿಲ್ಲ. ಹಾಗಾಗಿ ಒಂದು 3 ಕ್ಲಿಪ್ನ ಯೂಸ್ ಮಾಡ್ತಾ ಇದ್ದೀನಿ. ಸೀರೆಯಲ್ಲಿ ಮುಕ್ಕಾಲು ಭಾಗದಷ್ಟು ನಾನು ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ. ಇನ್ನು 1 ಮೀಟರ್ ಅಷ್ಟು ಸೀರೆನ ನಾನು ಸೆರಿಗೆಗೆ ಯೂಸ್ ಮಾಡ್ತಾ ಇದ್ದೀನಿ. ಕ್ಲಿಪ್ನ ಹಾಕ್ಕೊಂಡು ಮತ್ತೆ ನೆರಿಗೆಗಳನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆರಿಗೆಗಳನ್ನ ದೊಡ್ಡದಾಗಿ ತೊಗೊಂಡ್ರೆ ಸ್ವಲ್ಪ ನೆರಿಗೆಗಳಾಗುತ್ತೆ. ತುಂಬ ಚಿಕ್ಕದಾಗಿರೋಂಥ ನೆರಿಗೆಗಳನ್ನ ತೊಗೊಂಡ್ರೆ ತುಂಬಾ ನೆರಿಗೆಗಳು ಬರುತ್ತೆ. ನಾನೀಗ ಪ್ಲೇಟ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಸೆರಗಿನಲ್ಲಿ ನನಗೆ ಜಾಸ್ತಿ ಪ್ಲೇಟ್ಸು ಬೇಕು. ಹಾಗಾಗಿ ನಾನು 1 ಸೆರಗಿನಿಂದ ಪ್ಲೇಟ್ಸ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಪ್ಲೇಟ್ಸ್ನ ರೆಡಿ ಮಾಡ್ಕೊಂಡು ಫಸ್ಟಿಗೆ ನಾನು ಸೇಫ್ಟಿ ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಒಂದು 2ರಿಂದ 3 ಗುಂಡ್ ಪಿನ್ ಅಥವಾ ಬಾಲ್ ಪಿನ್ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಅದನ್ನು ಯೂಸ್ ಮಾಡ್ಕೊಂಡಾಗ ನಮಗೆ ಬೇಡವಾದಾಗ ಈಸಿಯಾಗಿ ನಾವು ರಿಮೂವ್ ಮಾಡ್ಬೋದು. ಸೊ ಹಾಗಾಗಿ ನಾನು ಇಲ್ಲಿ ಒಂದು 2ರಿಂದ 3 ಗುಂಡ್ ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನು ಸೀರೆನ ಫೋಲ್ಡ್ ಮಾಡಿರ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಿಂದಿನ ದಿನನೇ ನಾವು ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡ್ರೆ ತುಂಬ ಈಸಿಯಾಗಿ ಹಬ್ಬದ ದಿನ ನಾವು ಸೀರೆನ ಉಡಿಸ್ಬೋದು. ನಮಗೆ ತುಂಬಾ ಟೈಮ್ ಕೂಡ ಸೇವ್ ಆಗುತ್ತೆ. ಒಂದು ಟೇಬಲ್ನ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ವೈಟ್ ಕಲರ್ ಬಟ್ಟೆನ ಹಾಕ್ತಾ ಇದ್ದೀನಿ. ಒಂದು ಪೀಠನ ಇಟ್ಬಿಟ್ಟು ಅದಕ್ಕೂ ಕೂಡ ಒಂದು ವೈಟ್ ಕಲರ್ ಬಟ್ಟೆನ ಹಾಕ್ತಾ ಇದ್ದೀನಿ. ನಂತರ ಅದರ ಮೇಲೆ ನಾನು ಸ್ಟ್ಯಾಂಡ್ನ ಇಡ್ತಾ ಇದ್ದೀನಿ. ದೇವರಿಗೆ ಇವತ್ತು ನಾನು ಸ್ಟ್ಯಾಂಡ್ನ ಯೂಸ್ ಮಾಡಿಕೊಂಡು ಸೀರೆ ಉಡಿಸ್ತಾ ಇದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿರೋಂಥ ಸೀರೆ ಸೆರಗನ್ನು ನಾನು ದೇವಿಯ ಎಡಭಾಗದಲ್ಲಿ ಇಟ್ಬಿಟ್ಟು, ಸೊ ಇದು ರಿಂಗ್ ಒಳಗಡೆ ನನಗೆ ಸೀರೆ ಎಷ್ಟು ಹೈಟ್ ಬೇಕೋ ನೋಡಿಕೊಂಡು ಅಷ್ಟು ಹೈಟ್ಗೆ ನೆರಿಗೆಗಳನ್ನ ನಾನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ತುಂಬ ಉದ್ದ ಬೇಕು ಅಂದರೆ ನೀವು ಉದ್ದನ ಮಾಡ್ಕೋಬೋದು. ಇಲ್ಲ ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟನ್ನು ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನಾವು ನೆರಿಗೆಗಳನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೀರೆಯ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಒಂದು ಕಳಶಕ್ಕೆ ನೀರನ್ನ ತುಂಬಿಕೊಂಡಿದ್ದೀನಿ. ಹಾಗೆ ಒಂದು ಕೋಲ್ ಕೂಡ ಟೈಟಾಗಿ ಕಟ್ಕೊಂಡಿದ್ದೀನಿ. ನಂತರ ಈ ರೀತಿಯಾಗಿ ಸ್ಟ್ಯಾಂಡ್ ಒಳಗಡೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಬ್ಲೌಸ್ ಪೀಸ್ನ ತಗೊಂಡು ಅದನ್ನು 4 ಫೋಲ್ಡ್ ಆಗಿ ಮಾಡ್ಕೋತಾ ಇದ್ದೀನಿ. ನನಗೆ ಬಾರ್ಡರ್ ಅಷ್ಟೇ ಕಾಣಬೇಕು, ಅದಕ್ಕೆ ಈ ರೀತಿಯಾಗಿ ಮಡ್ಚ್ಕೋತಾ ಇದ್ದೀನಿ. ನಂತರ ಬಿಂದಿಗೆಗೆ ಸುತ್ತಬಿಟ್ಟು ಮೇಲೆ ಒಂದು ಸೇಫ್ಟಿ ಪಿನ್ನ ಯೂಸ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ. ಕೆಳಗಡೆನೂ ಕೂಡ ಸೇಫ್ಟಿ ಪಿನ್ನ ಯೂಸ್ ಮಾಡಿಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಉಬ್ಬಿರೋ ಥರ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ ಒಂದು ಬಾಲ್ ಪಿನ್ ಸಹಾಯದಿಂದ ನಾನು ಇದನ್ನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. 2 ಸೈಡಲ್ಲೂ ಕೂಡ ನಾನು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ತುಂಬ ನೀಟಾಗಿ ಕಾಣಿಸುತ್ತೆ. ನಾನಿಲ್ಲಿ ಸೀರೆಯ ಸೆರಗನ್ನ 1 ಮೀಟರ್ ಅಷ್ಟು ತಗೊಂಡಿದ್ದೀನಿ. ಹಿಂದ್ಗಡೆಯಿಂದ ಈ ರೀತಿಯಾಗಿ ಮುಂದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಹಿಂದೆ ಕೂಡ ನಮಗೆ ಸೆರಗಿನ ಪಾರ್ಟು ಉಳಿದಿರುತ್ತೆ. ನಾನು ಇಲ್ಲಿ ಗುಂಡ್ಪಿನ್ನ ರಿಮೂವ್ ಮಾಡಿಬಿಟ್ಟು ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ಈ ಥರ ನಾವು ಸೆರಗನ್ನ ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಸೆರಗನ್ನ ಹಾಕ್ಕೊಂಡಿದ್ದೀನಿ. ನಂತರ ದೇವಿಗೆ ಡಾಬ್ನ ಹಾಕ್ತಾ ಇದ್ದೀನಿ. ಸೊ ನೀವು ನೋಡ್ಕೊಂಡ್ಬಿಟ್ಟು ಡಾಬ್ನ ಹಾಕಬೇಕು. ಡಾಬ್ ಏನಾದರೂ ಸ್ವಲ್ಪ ಲೂಸ್ ಆಗ್ತಿದೆ ಅಂದರೆ ಅಲ್ಲಿಗೆ ನೀವು ಒಂದು ದಾರನ ಕಟ್ಕೊಂಡು ಅದ್ರ ಮೇಲೂ ಕೂಡ ನಾವು ಡಾಬ್ನ ಹಾಕೋಬಹುದು. ಈಗ ನಾನು ದೇವಿಗೆ ಒಡವೆಗಳನ್ನ ಹಾಕ್ತಾ ಇದ್ದೀನಿ. ಸೊ ನಾವು ಮಾತ್ರ ಇರುವಂತಹ ಒಡವೆಗಳನ್ನ ನಾವು ಹಾಕ್ಕೋಬಹುದು. ಈಗ ನಾನು ಕಳಶಕ್ಕೆ ಕಾಯಿನ ಇಡ್ತಾ ಇದ್ದೀನಿ. ಇಲ್ಲಿ ನಾನು ವಿಳೆದೆಲೆ ಏನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನು ಡೈರೆಕ್ಟಾಗಿ ಕಳಶಕ್ಕೆ ಕಾಯಿನ ಇಡ್ತಾ ಇದ್ದೀನಿ. ಅದ್ರ ಮೇಲೆ ನಾನು ಅಮ್ಮನವರ ಮುಖನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಹಿಂದೆ ಕಿರೀಟನ ಇಡ್ತಾ ಇದ್ದೀನಿ.
ಲಾಸ್ಟಲ್ಲಿ ನಾನು ದೇವಿಗೆ ಹೂವಿನ ಹಾರನ ಹಾಕ್ತಾ ಇದ್ದೀನಿ. ಪ್ಲಾಸ್ಟಿಕ್ ಹೂಗಳನ್ನ ಯೂಸ್ ಮಾಡಿದ್ದೀನಿ ನಾನು ತೋರ್ಸೋದಕ್ಕೆ ಅಂತ ಹೇಳಿ. ಹಬ್ಬದ ದಿನ ನೀವು ರಿಯಲ್ ಆಗಿರೋಂಥ ಫ್ಲವರ್ಸ್ನ ಯೂಸ್ ಮಾಡಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.